ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಈಗ ಜಿಂಬಾಬ್ವೆ ಟಾಪ್ ಆಫ್ ದಿ ಟೇಬಲ್, ಹಾಗೆ ಸೂಪರ್ 8ಗೂ ಕೂಡ ಕ್ವಾಲಿಫೈ ಆಗಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಅದು ಜಿಂಬಾಬ್ವೆಯ ಬೌಲಿಂಗ್ ಡಿಪಾರ್ಟ್ಮೆಂಟು. ಅದರಲ್ಲೂ ಕೂಡ ಬ್ಲೆಸಿಂಗ್ ಮುಜುರ್ಮಾನಿ ಏನು ಬೌಲಿಂಗ್ ಮಾಡ್ತಾರೆ ಅದು ಅದಕ್ಕೆ ಕಾರಣ. ಇವಾಗ ಇಂಡಿಯಾದ ಮಾಜಿ ಕ್ರಿಕೆಟರ್ ಆಗಿರೋ ಮೊಹಮ್ಮದ್ ಕೈಫ್ ಬ್ಲೆಸಿಂಗ್ ಮುಜುರ್ಮಾನಿ ಬಗ್ಗೆ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಆ ಹೇಳಿಕೆ ಏನು ಅಂತಂದರೆ 2026ನ IPL ಆಕ್ಷನ್ ಏನಾದರೂ ವರ್ಲ್ಡ್ ಕಪ್ ಆದಮೇಲೆ ಆಗಿತ್ತು ಅಂತಂದರೆ ಬ್ಲೆಸಿಂಗ್ ಮುಜುರ್ಮಾನಿ 20 ಕೋಟಿಗೆ ಹೋಗ್ತಾ ಇದ್ರು ಅಂತ ಇವಾಗ ಇಂಡಿಯಾದ ಮಾಜಿ ಕ್ರಿಕೆಟರ್ ಆಗಿರೋ ಮೊಹಮ್ಮದ್ ಕೈಫ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಕುಳಿತುಕೊಂಡು ಈ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ IPL ಆಕ್ಷನ್ನು ಇದಕ್ಕಿಂತ ಮುಂಚೆ ನಡೆದಿದ್ರೆ ಎಷ್ಟಕ್ಕೆ ಸೇಲ್ ಆಗ್ತಿದ್ರು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಕಾರ್ಡಿಂಗ್ ಟು ಸಮ್ ರಿಪೋರ್ಟ್, ಗೌತಮ್ ಗಂಭೀರ್ಗೆ ಈಗ RR ಕಡೆಯಿಂದ ಒಂದು ದೊಡ್ಡ ಆಫರ್ ಬಂತು ಅಂತ ಕೇಳ್ಪಟ್ಟಿದೆ. ಗೌತಮ್ ಗಂಭೀರ್ಗೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಅವರ ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಈಗ ಗೌತಮ್ ಗಂಭೀರ್ನ ಅಪ್ರೋಚ್ ಮಾಡಿದೆ. ಏನಂತಂದರೆ ಗೌತಮ್ ಗಂಭೀರ್ಗೆ ಈಗ RRನ ಮೆಂಟರಿಂಗ್ ಶಿಪ್ಪು ಮತ್ತು ಕಂಪನಿಯ ಒಂದು RR ಇದೇನಿದೆ ಆ ಶೇರ್ಸ್ನ ನಿಮಗೆ ಒಂದಷ್ಟು ಈಕ್ವಿಟಿ ಶೇರ್ಸ್ಗಳನ್ನ ನಿಮಗೆ ಕೊಡ್ತೀವಿ ಅಂತ ಗಂಭೀರ್ಗೆ ಅಪ್ರೋಚ್ ಮಾಡಿದೆ. ಮತ್ತು ಇನ್ನೊಂದಷ್ಟು ರಿಪೋರ್ಟ್ಸ್ಗಳಲ್ಲಿ ಆ್ಯಕ್ಚುಲಿ ನಾನು ನ್ಯಾಷನಲ್ ಡ್ಯೂಟಿ ಮಾಡಬೇಕು ಅಂತ ನಾನು ಈ ಥರ ಕಾಂಟ್ರಾಕ್ಟ್ಗೆಲ್ಲ ಸೈನ್ ಮಾಡೋಲ್ಲ ಅಂತ ಗೌತಮ್ ಗಂಭೀರ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೆಲವೊಂದು ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕ್ರಿಕೆಟ್ ಎಷ್ಟು ಅನ್ಫೇರ್ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂತಂದರೆ ಸ್ಟೀವ್ ಸ್ಮಿತ್ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬ್ಯಾಶಲ್ಲಿ ತುಂಬ ಚೆನ್ನಾಗಿ ಆಡಿದರು. ಮತ್ತು ನಿನ್ನೆ ಒಮಾನ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು. ಹೇಜಲ್ವುಡ್ನ ರೀಪ್ಲೇಸ್ಮೆಂಟ್ ಆಗಿ ಸ್ಟೀವ್ ಸ್ಮಿತ್ ಆಸ್ಟ್ರೇಲಿಯಾದಿಂದ ಇಂಡಿಯಾ ಗಂಟ ಬಂದಿದ್ದರು. ಒಂದೇ ದಿನ ರಾತ್ರಿ ಆಸ್ಟ್ರೇಲಿಯಾದಿಂದ ಸ್ಟೀವ್ ಸ್ಮಿತ್ ಇಂಡಿಯಾ ತನಕ ಬಂದಿದ್ದರು. ಅವರು ಕೊಟ್ಟಿದ್ದು ಜಸ್ಟ್ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ನಿಂತ್ಕೊಳ್ಳೋಕೆ ಮಾತ್ರ. ಅದಕ್ಕೆ ಹೇಳಿದ್ದು ಕ್ರಿಕೆಟ್ ಎಷ್ಟು ಅನ್ಫೇರ್ ಗೇಮ್ ಅಲ್ವಾ. ಸೊ ಏನೇ ಆಗಲಿ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಳು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ನ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.